ಯಾರು ಅವರೆಲ್ಲ? ಯಾಕೆ ನಿಮ್ಗೆ ಅಟ್ಯಾಕ್ ಮಾಡ್ತಿದ್ರು? ಹೌದು ಅಮ್ರಪಾಲಿ, ಅವರೆಲ್ಲ ಯಾರು? ಯಾಕ ಅಮ್ರಪಾಲಿ, ಏನಾಯ್ತು? ಅಲ್ಲ ಅವರೆಲ್ಲ ಯಾರು? ಆ ದುಷ್ಟ ಮಾನವರು ಪುಟಾಣಿಯನ್ನು ಇಲ್ಲಿ ತಂದು ಕಟ್ಟಿ ಹಾಕಿದ್ದರು. ಯಾಕೆ? ಅಣ್ಣ, ಮೋಸ್ಟ್ಲಿ ಪುಟಾಣಿ ದುಡ್ಡು ಮತ್ತೆ ಫೋನ್ ಕಿತ್ಕೊಳಕ್ ಹಿಂಗ್ ಮಾಡಿದಾರೆ. ಹೌದು, ಪುಟಾಣಿಯಲ್ಲಿ. ಪುಟಾಣಿ 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 ಇಬ್ರು ಸಮಾಧಾನ ಮಾಡ್ಕೊಳ್ಳಿ, ಪುಟಾಣಿ ಆರಾಮಾಗಿದ್ದಾಳೆ. ಆನ್ಯ ಅವಳನ್ನ ಕರ್ಕೊಂಡು ಹೋಗಿದ್ದಾಳೆ. ಅಮ್ರಪಾಲಿ, ನನ್ನ ತಂಗಿ ಜೀವ ಉಳಿಸಿದೀರಾ. ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ ಋಣ ನಮ್ಮ ಮನೆ ಮೇಲೆ ಯಾವತ್ತೂ ಇರತ್ತೆ. ಹಾಗನ್ನ ಬೇಡ ಆಪದ್ ಬಾಂಧವ. ನೀನು ಹಾಗೂ ನಿನ್ನ ಮನೆಯವರು ನನಗೆ ಮಾಡಿರುವ ಸಹಾಯದ ಮುಂದೆ ಇದೊಂದು ಅಳಿಲು ಸೇವೆಯಷ್ಟೇ. ಆದರೂ ಥ್ಯಾಂಕ್ ಯು ಸೋ ಮಚ್. ಏನ್ ಹುಡುಕ್ತಿದಾರ ಅದಕ್ಕೆ? ಲಾಕೆಟ್ ಈಶ್ವರಿ. ಲಾಕೆಟ್ ಬಗ್ಗೆ ಯೋಚನೆ ಮಾಡೋ ಸಮಯ ಇದಲ್ಲ ಅದಕ್ಕೆ. ಟೈಮ್ ನೋಡಿದಿರ ಎಷ್ಟಾಗಿದೆ? ಗಿರಿಜಾ ಕಲ್ಯಾಣ ಮುಹೂರ್ತ ಶುರು ಆಗಿದೆ. ನಿಮ್ಮ ಅಣ್ಣ ಲಾಕೆಟ್ ಎಸ್ಬಿಟ್ರು. ಅದ್ ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು ಈಶ್ವರಿ. ಲಾಕೆಟ್ ವಿಷಯ ಹಾಳಾಯ್ತು ಅದಕ್ಕೆ. ಮಾತ್ ಕೊಟ್ಟ ಹಾಗೆ ನಿಶ್ಚಿತಾರ್ಥ ಆಗ್ಬೇಕು. ಒಂದ್ ನಿಮಿಷ ಈಶ್ವರಿ, ಪ್ರತಿಯೊಂದು ನಾನು ಲಾಕೆಟ್ ಹುಡುಕ್ಬಿಡ್ತೀನಿ. ಅದಕ್ಕೆ ನನ್ನ ಮಗಳು ನಿಶ್ಚಿತಾರ್ಥಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾಳೆ. ಅವಳು ಮನಸ್ಸು ಊರೇ ನನಗೆ ಇಷ್ಟ ಇಲ್ಲ. ಮಾತ್ ಕೊಟ್ಟಿದ್ದೀರಾ ಮಗನ ಕರ್ಕೊಂಡ್ ಬರ್ತೀನಿ ಅಂತ. ಗಿರಿಜಾ ಕಲ್ಯಾಣ ಮುಹೂರ್ತ ಮುಗಿಯೋದೊಳಗೆ ಎಂಗೇಜ್ಮೆಂಟ್ ಆಗ್ಲೇಬೇಕು. ನಡೀರಿ. ಬರ್ತೀನಿ. ಏನೇನೋ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಸರಿ, ಹೊರಡೋಣವಾ? ಇಲ್ಲ, ಅವ್ರ ತಲೆಗೆ ಸ್ವಲ್ಪ ಏಟ್ ಬಿದ್ದಿದೆ, ಡಾಕ್ಟರ್ ತೋರಿಸೋದು ಒಳ್ಳೇದು. ಸರಿ ಅಣ್ಣ. ಬನ್ನಿ ಅಮ್ರಪಾಲಿ. ಗಂಟೆ 10:20 ಮುಹೂರ್ತ ಶುರು ಆಗಿದೆ. ನಿಮಗ ಬರ್ತಾನಲ್ವಾ ಅದಕ್ಕೆ? ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಪ್ರದ್ಯುಮ್ನ. ಅವನ್ ಬಂದೇ ಬರ್ತಾನೆ. ಏನಾಯ್ತು? ಹತ್ತು 40 ಪ್ರದ್ಯುಮ್ನ ಬರ್ಬೇಕು ಅದಕ್ಕೆ. ಇಲ್ದಿದ್ರೆ ಗಿರಿಜಾ ಕಲ್ಯಾಣ ಮುಹೂರ್ತ ಮುಗ್ದು ಹೋಗುತ್ತೆ. ಅಷ್ಟ್ರೊಳಗ್ ಬರ್ತಾನೆ ಈಶ್ವರಿ. ಅಮ್ರಪಾಲಿ, ಏನು ಯೋಚನೆ ಮಾಡ್ತಿದ್ದೀರಾ? ಬ್ರೇಸ್ಲೆಟ್ ಕಿತ್ತೋಗಿದೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ನನ್ನ ಹತ್ರ ಒಂದು ಉಪಾಯ ಇದೆ. ನಿಮ್ಮ ಕೈಯಲ್ಲಿ ಬ್ರೇಸ್ಲೆಟು ಇರುತ್ತೆ, ನಿಮ್ಮ ಬೇಜಾರು ಕಡಿಮೆ ಆಗುತ್ತೆ. ಈ ಮುಹೂರ್ತ ತುಂಬಾ ಅಪರೂಪದಂತ. ಮದ್ವೆ ಆದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಮದ್ವೆ ಬಿಡಿ, ಹುಡುಗ ಹುಡುಗಿ ಕೈಗೆ ರಿಂಗ್ ಹಾಕಿದ್ರೆ ಸಾಕಂತೆ. 7 ಜನ್ಮಕ್ಕೂ ಈ ಸಂಬಂಧ ಮುರಿಯಲ್ವಂತೆ.
ಅರಸು ಮನೆ ಮೊಮ್ಮಗ ನೀನು. ಜವಾಬ್ದಾರಿನ ಕಲ್ಸ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೆ. ಮಾಯಿ ನಾನು ಮಾತ್ ಮುಗಿಸ್ಬಿಡ್ತೀನಿ ನಾನು. ನಾನ್ ಸಿಟ್ಟು ಮಾಡ್ಕೊಳ್ಳೋದ, ಭಯ ಪಡೋದನ್ನ ಒದ್ದಾಟ ತಳ್ಬಿಟ್ಟೆ ನೀನು ಇವತ್ತು ನನ್ನನ್ನ. ನಿನಗೋಸ್ಕರ, ನಿನ್ನ ಆರೋಗ್ಯಕ್ಕೋಸ್ಕರ ಅಂತಾನೆ ಮಾಡಿಸಿದ ಹೋಮ ಇದು. ತಾಯಿ ಪ್ರದ್ಯುಮ್ನನ್ನ ಯಾವತ್ತೂ ಬೈದಿರ್ಲಿಲ್ಲ. ಯಾರನ್ನ ಬದುಕಿಸ್ಬೇಕು, ಆಯಸ್ ಜಾಸ್ತಿ ಮಾಡ್ಬೇಕು ಅಂತ ಇಲ್ಲಿಗೆ ಕರ್ಕೊಂಡ್ ಬಂದ್ರೋ ಅವನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ನನ್ ಕನ್ಸು ನಾನ್ ಏನು ಕೆಲ್ಸ ಮಾಡ್ದೇನೆ ನನ್ಸಾಗ್ತಾ ಇದೆ. ಮಾಯಿ ಅದೇನಾಗಿತ್ತು ಅಂದ್ರೆ ಏನಿದೆ ಅಂತ ಮಾತಾಡ್ತಿದ್ಯಾ? ಯಾವ ಬಾಯಿ ಇಟ್ಕೊಂಡು ಮಾತಾಡ್ತೀಯಾ? ಅಲ್ಲ ಮಾಯಿ, ಇವನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಲ್ಲ, ಪೂಜೆಯಿಂದ ಎದ್ದು ಬೆನ್ನು ಹಾಕಿ ಹೋದಾಗ ನಿನ್ ನೆನಪಾಗ್ಲಿಲ್ವಾ ಇವನಿಗೆ? ನೀನ್ ಎಷ್ಟು ಮಾಡಿದ್ಯಾ ಇವನಿಗೆ? ಹಗಲು ರಾತ್ರಿ ಇವನ ಹೆಸರೇ ಜಪ ಮಾಡ್ತೀಯಾ? ಏನ್ ಕೊಟ್ಟ ಹುಡುಗರೆ ನಿನಗೆ? ನಾನು ಅವತ್ತೇ ಹೇಳಿದ್ದೆ, ಒಂದಲ್ಲ ಒಂದು ದಿನ ನಿನ್ನ ಮನಸ್ಸನ್ನ ಇವನು ಮುರಿತಾನೆ ಅಂತ. ನಾನು ಆಡಿದ ಮಾತು ಸುಳ್ಳಾಗ್ಲಿಲ್ಲ ನೋಡಿ. ದೊಡ್ಡಪ್ಪ, ಅಣ್ಣ ಯಾವ ತಪ್ಪು ಮಾಡೇ ಇಲ್ಲ. ಆಗಿದ್ದೇನಂದ್ರೆ ಮುಚ್ಚೆ ಬಾಯಿ. ದೊಡ್ಡವ್ರು ಮಾತಾಡುವಾಗ ಮಧ್ಯೆ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಅದು ಅಲ್ದೆ ಮಣ್ಣಲ್ಲಿ ಆಟಾಡಿ ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಂಡ್ ಬಂದಿದ್ದೆ. ನಾನ್ ಮಣ್ಣಲ್ಲಿ ಆಟ ಆಡಕ್ ಹೋಗಿಲ್ಲ ಅಮ್ಮ, ಯಾರೋ ನನ್ನ ಕಿಡ್ನಾಪ್ ಮಾಡಿದ್ರು. ಮುಚ್ಚೆ ಬಾಯಿ. ಸುಳ್ಳು ಹೇಳಿದ್ರೆ ಬಾಯಿ ಮೇಲೆ ಬರ ಮಂದಾಕಿನಿ, ಸುಮ್ಮನೆ ಇರು. ಏನ್ ಹೇಳ್ತಿದ್ದೆ ಪುಟಾಣಿ? ಕಿಡ್ನಾಪ್ ಮಾಡಿದ್ರ ನಿನ್ನ? ಹೌದಪ್ಪ, ಪುಟಾಣಿ ಹೇಳಿದ್ ನಿಜಾನೇ. ಯಾರೋ ಇವಳನ್ನ ಕಿಡ್ನಾಪ್ ಮಾಡಿ ದೇವಸ್ಥಾನದ ಹಿಂದೆ ಇರೋ ಕಾಡಿಗೆ ಕರ್ಕೊಂಡು ಹೋಗಿದ್ರು. ಅಣ್ಣ ಬರ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ನಾನು ಮತ್ತೆ ಆನ್ಯಾ ಹೋದಾಗ ಪ್ರಜ್ಞೆ ತಪ್ಪು ಬಿದ್ದಿದ್ಲು ಇವಳು. ಮುಂಚೆನೆ ಹೇಳೋದಲ್ವೇನೆ, ಸುಮ್ನೆ ನನ್ನ ಹತ್ರ ಬಯಸ್ಕೊಂಡೆಲ್ಲ. ನೀನ್ ಹೇಳಕ್ ಬಿಟ್ರೆ ಅಲ್ವಾ ಅಮ್ಮ? ಯಾರು ಇವಳನ್ನ ಕಿಡ್ನಾಪ್ ಮಾಡಿದ್ದು? ಗೊತ್ತಿಲ್ಲ ಅಪ್ಪ, ಎಲ್ಲ ತಪ್ಸ್ಕೊಂಡು ಹೊಟ್ಟೋದ್ರು. ಅವ್ರನ್ನ ಸುಮ್ಮನೆ ಬಿಡಲ್ಲ, ಪೊಲೀಸ್ ಹತ್ರ ಹೋಗ್ತೀನಿ. ಅವರು ನೋಡಕ್ ಹೇಗಿದ್ರು ಅಂತ ನಾನು ಹೇಳ್ತೀನಿ, ಸಹಾಯ ಆಗ್ಬೋದು ಹುಡ್ಕಕ್ಕೆ. ನಡೀನಿ ಅನಾಥ್. ಅಮ್ಮ, ನಾ ಹೋಗಿ ಬರ್ತೀನಿ. ಕ್ಷಮೆ ಕೇಳ್ಬೋದೋ ಇಲ್ವೋ ಗೊತ್ತಿಲ್ಲ ಮಾಯಿ. ಅಪರಾಧ ಮಾಡಿದವ್ರಿಗೆ ಕ್ಷಮೆ ಕೇಳೋ ಹಕ್ಕಿರಲ್ಲ. ಆದ್ರೂ ಕೇಳ್ತಾ ಇದ್ದೀನಿ ಮಾಯಿ. ನಿಮ್ ಮನ್ಸ್ ಮುರಿಯೋಷ್ಟು ಕೆಟ್ಟ ಮೊಮ್ಮಗ ನಾನಲ್ಲ. ಗೊತ್ತಿಲ್ಲದೆ ನನ್ನಿಂದ ತಪ್ಪಾಯ್ತು ಮಾಯಿ, ನನ್ನ ಕ್ಷಮಿಸ್ಬಿಡಿ. ಯಾಕೆ ಹೋಮದಿಂದ ಎದ್ದು ಹೋದೆ ಪ್ರದ್ಯುಮ್ನ? ಬೃಂದಾಗಿ ಹೀಗಾಗಿದೆ ಅಂತ ಹೇಗ್ ಗೊತ್ತಾಯ್ತು ನಿಂಗೆ? ನನ್ಗೂ ಗೊತ್ತಿಲ್ಲ ಮಾಯಿ. ಏನೋ ಸರಿ ಇಲ್ಲ, ಏನೋ ತಪ್ಪಾಗ್ತಿದೆ ಅಂತ ಅನ್ಸಕ್ ಶುರು ಆಯ್ತು. ತುಂಬಾ ಹಿಂಸೆ ಆಗ್ತಾ ಇತ್ತು. ಕೂತ್ಕೊಳ್ಳೋಕೂ ಆಗ್ತಾ ಇರ್ಲಿಲ್ಲ, ನಿಂತ್ಕೊಳ್ಳೋಕೂ ಆಗ್ತಾ ಇರ್ಲಿಲ್ಲ. ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ಏನೋ ಒಂದು ದೊಡ್ಡ ಅನಾಹುತ ಆಗ್ಬಿಡುತ್ತೆ ಅನ್ನೋ ಭಯ. ಅವತ್ತು ರುದ್ರಶಿಲೆಯಿಂದ ಬರ್ತಾ ಆಗಿತ್ತಲ್ಲ ಮಾಯಿ, ಆಮ್ರಪಲ್ಲಿಗೆ ಆಕ್ಸಿಡೆಂಟ್ ಆದಾಗ. ಹಾ, ಹಾಗೆ ಆಯ್ತು. ಹೇಳ್ಬೋದಾಗಿತ್ತು ನನ್ನ ಹತ್ರ. ಈಗ ಹೇಳಕ್ ಆಗ್ತಾ ಇದೆ ಮಾಯಿ, ಆದ್ರೆ ಆ ಸಂದರ್ಭದಲ್ಲಿ ಹೇಳಕ್ ಆಗ್ತಾ ಇರ್ಲಿಲ್ಲ. ಹೋಮ ನಿಲ್ಸ್ಬೇಕು ಅಥವಾ ನಿಮಗ್ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ ಮಾಯಿ.
ನನ್ನ ಕ್ಷಮಿಸ್ಬಿಡಿ. ಛೇ, ಜಗಳ ಮುಗ್ದು ಹೋಗಿ ಮಾಯಿ ಅವನನ್ನ ತಬ್ಕೊಂಡು ಕ್ಷಮಿಸಿದೀನಿ ಪ್ರದ್ಯುಮ್ನ ಅನ್ಬಿಟ್ರೆ ಅವನ್ ಮುಖದ ಮೇಲೆ ಮತ್ತೆ ನಗು ಬಂದ್ಬಿಡುತ್ತೆ. ಏನಾದ್ರೂ ಮಾಡ್ಬೇಕು. ಇವತ್ ಹೋಮ ಆದ್ಮೇಲೆ ಯುಕ್ತಿ ಪ್ರದ್ಯುಮ್ನ ನಿಶ್ಚಿತಾರ್ಥ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಪ್ಪ, ಅಮ್ಮ ಎಲ್ಲಿ? ಸುಮಾರು ಹೊತ್ತಿಂದ ಕಾಣಿಸ್ತಿಲ್ವಲ್ಲ? ಹೌದು, ಒಂದ್ 10 ನಿಮಿಷದಿಂದ ನಾನು ನೋಡ್ಲಿಲ್ಲ ಅವಳ. ಎಲ್ಲೋದ್ಲು? ಅಮ್ಮ ಕಾಣಿಸ್ತಿಲ್ವಾ? ಹೋಮ ಮುಗಿದ್ಮೇಲೆ ದೇವಸ್ಥಾನದ ಒಳಗಡೆ ಒಂದ್ ಜಾಗ ಇದೆ, ನಾನು ಹೇಳ್ತೀನಿ, ನೀನ್ ಬರ್ಬೇಕು. ಯಾರಿಗೂ ಹೇಳ್ಬೇಡ, ನೀನೊಬ್ನೇ ಬರ್ಬೇಕು. ಮುಖ್ಯವಾಗಿ ನೀನ್ ದೇವಸ್ಥಾನಕ್ ಬರ್ತಾ ಇರೋದು ಮಾಹಿಗ್ ಗೊತ್ತಾಗ್ಬಾರ್ದು. ಮೈ, ನಾನೀಗ ಹೋಗ್ಲೇಬೇಕು. ಆಮೇಲೆ ಮಾತಾಡ್ತೀನಿ, ಬಂದೆಲ್ಲ ಹೇಳ್ತೀನಿ. ಬಾಣ ಸರಿಯಾಗಿ ಗುರಿ ಮುಟ್ತು. ಹೌದು, ಆಮ್ರಪಾಲಿಯಲ್ಲಿ ಕಾಣಿಸ್ತಿಲ್ಲ. ಅಯ್ಯೋ, ಮತ್ತೆ ಎಲ್ಲೋದ್ಲಪ್ಪ ಇವಳು? ಮಮ್ಮ, ಹೇಗ್ ವಾಪಸ್ ಹೋಗ್ಲಿ? ತುಂಬಾ ಭಯ ಆಗ್ತಿದೆ. ಏನದು ಶಬ್ದ? ನೀನಾ ಇಷ್ಟ ಎದುರಿಸ್ಬಿಟ್ಟೆ ಗೊತ್ತಾ ನನ್ಗೆ? ಯುಕ್ತಿ, ಇಲ್ಲೇನು ಮಾಡುತ್ತಿರುವೆ ನೀನು? ಮಮ್ಮ ಬೇಕು ನನ್ಗೆ, ಮಮ್ಮ ಹತ್ರ ಹೋಗ್ಬೇಕು. ಮಮ್ಮವೆಂದರೆ? ಮಮ್ಮ ಅಂದ್ರೆ ನಮ್ಮಮ್ಮ. ಹೆದರಬೇಡ ಯುಕ್ತಿ, ನನ್ನ ಜೊತೆ ಬಾ. ದೇವ್ರೆ, ಪ್ರದ್ಯುಮ್ನ ಇವತ್ತಿಲ್ಲಿಗೆ ಬಂದ್ರೆ ಏನಾಗುತ್ತೋ ಏನೋ, ನೀನೇ ಕಾಪಾಡ್ಬೇಕು. ದೇವ್ರು ನಿಮ್ಮನ್ ಕಾಪಾಡಕ್ ಆಗಲ್ಲ. ಅದಕ್ಕೆ ಏನೇ ಇದ್ರು ಪ್ರದ್ಯುಮ್ನ ಬರ್ಬೇಕು ಅಷ್ಟೇ. 10:27. ಪ್ರತಿ ನಿಮಿಷನೂ ನೆನಪಿಸ್ಬೇಕಾಗಿಲ್ಲ ಈಶ್ವರಿ. ಪ್ರದ್ಯುಮ್ನ ಬರೋವರೆಗೂ ನೆನಪಿಸ್ತಾನೆ ಇರ್ತೀನಿ. ಅದಕ್ಕೆ ಅವ್ನ್ ಬರ್ಲಿಲ್ಲ ಅಂದ್ರೆ ಮನೆಯವರಿಗೆಲ್ಲರಿಗೂ ಲಾಕೆಟ್ ಬಗ್ಗೆ ಗೊತ್ತಾಗುತ್ತೆ. ಯಾಕೆ ಇಷ್ಟೊಂದು ಕ್ರೌರ್ಯ ನಿನಗೆ? ಯಾವ್ದು ಕ್ರೌರ್ಯ, ಯಾವ್ದಲ್ಲ, ಯಾವ್ದು ಸರಿ, ಯಾವ್ದು ತಪ್ಪು ಅಂತ ಮಾತಾಡೋ ಸಮಯ ಅಲ್ಲ ಅದಕ್ಕೆ ಇದು. ನಿಮ್ ಇಡೀ ಜೀವನ ನಿಮ್ ಜೀವನದ ಬಗ್ಗೆ ನಂಗೆ ಚಿಂತೆ ಇಲ್ಲ ಬಿಡಿ. ಪ್ರದ್ಯುಮ್ನ ನಮ್ ಜೀವನ. ಅವನು ಬರ್ಲಿಲ್ಲ ಅಂದ್ರೆ ಬರ್ತಾನೆ, ಅವನ್ ಬಂದೇ ಬರ್ತಾನೆ. ಇವತ್ತವರೆಗೂ ಅವ್ನು ನನಗ್ ಮಾತು ಕೊಟ್ಟಿರೋದು ಯಾವ್ದು ಮುರಿದಿಲ್ಲ. ಇವತ್ತು ಬಂದೇ ಬರ್ತಾನೆ. ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ. ಅಮ್ಮ, ಪ್ರದ್ಯುಮ್ನ, ಪ್ರದ್ಯುಮ್ನ, ನೀನ್ ಆರಾಮಾಗಿದ್ಯಾ ತಾನೆ? ಅಮ್ಮ, ಏನು ಆಗಿಲ್ಲ, ನನ್ಗೆ ಆರಾಮಾಗಿದ್ದೀನಿ. ಎಲ್ಲಿ ಹೋದೆ ನೀನು? ಪೂಜೆಯಿಂದ ಯಾಕೆ ಎದ್ದೋಗ್ಬಿಟ್ಟೆ? ಅಯ್ಯೋ, ಅದೊಂದು ದೊಡ್ಡ ಕತೆ, ನಿಧಾನವಾಗಿ ಹೇಳ್ತೀನಿ. ಅಲ್ಲ, ಇಲ್ಲಿಗೆ ಯಾಕೆ ಬರಕ್ ಹೇಳಿದೆಮ್ಮ? ನನ್ ಮಗ ಟೈಮಿಗೆ ಬಂದಿದ್ದಾನೆ. ನಿನ್ ಮಗಳು ಎಲ್ಲಿ ಈಶ್ವರಿ? ಟೈಮ್ ಎಷ್ಟಾಯ್ತು? 10:30 ಆಗಿರ್ಬೇಕಲ್ವಾ? ಎಲ್ಲಿ ನಿನ್ ಮಗಳು? ಆಮ್ರಪಾಲಿ, ಎಲ್ಲೋಗಿದ್ದೆ ನೀನು? ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನಿನಗೆ ಸಿಟ್ಟು ಬರಿಸಿದ್ದಕ್ಕೆ ಕ್ಷಮೆ ಇರಲಿ ಪುಟಾಣಿ. ಹಲೋ, ನನ್ನ ವಿಚಾರಿಸಿ
ಏನಾಯ್ತು, ಯಾಕೆ ಈ ತರ ಇದ್ಯಾ ಅಂತ ಯಾರಾದ್ರೂ ಕೇಳಿ. ಏನಾಯ್ತು ಯುಕ್ತಿ? ಈಗ ಕೇಳಿದ್ರೆ ನನ್ಗೆ ಹೇಳಕ್ ಇಷ್ಟ ಇಲ್ಲ. ನಾವು ಕಾಡಿನಿಂದ ಬರುತ್ತಿದ್ದಾಗ ಯಾವುದೋ ಧ್ವನಿ ಕೇಳಿಸಿತು. ಕಾಪಾಡಿ ಎನ್ನುತ್ತಿದ್ದ ಆರ್ತನಾದ. ಯಾರೆಂದು ಅರಸಿ ಹೋದೆ. ಯುಕ್ತಿ ಭಯದಲ್ಲಿದ್ದಳು. ಅಷ್ಟೊಂದೇನ್ ಭಯ ಆಗಿರ್ಲಿಲ್ಲ ನನ್ಗೆ, ದಾರಿ ಗೊತ್ತಾಗ್ಲಿಲ್ಲ ಅಷ್ಟೇ. ಭಯ ಆಗಿರ್ಲಿಲ್ವಂತೆ, ಆಳ್ತಾ ಇದ್ದೆ ನೀನು. ನೀನು ನಿನ್ನ ಹತ್ರ ಮಾತಾಡ್ಬೇಡಿ. ಕಾಡದ ಒಬ್ರಿಂದ ಬಿಟ್ಟು ಹೋದ್ರಲ್ಲ, ಏನು ಅನ್ಸ್ಲಿಲ್ವಾ ನಿಮ್ಗೆ? ಹೋಗ್ಬೇಕಾದ್ರೆ ಹೇಳಿದ್ವಿ ತಾನೆ ಬರ್ಬೇಡ ಅಂತ. ಅಟ್ಲೀಸ್ಟ್ ಕಾಡಲ್ಲಿ ಇರ್ವಾಗಾರ ಜೊತೆ ಕರ್ಕೊಂಡು ಹೋಗ್ಬೇಕು ತಾನೆ, ಯಾಕೆ ಬಿಟ್ಟು ಹೋದ್ರಿ? ಬೃಂದ ಆಮ್ರಪಾಲಿ ತೊಂದ್ರೆಯಲ್ಲಿದ್ರು, ಹೋಗಿರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತಿತ್ತು. ಇವಳಿಗೋಸ್ಕರ ನನ್ನ ಬಿಟ್ಟು ಬಂದ್ರ ನೀವು? ಹೂ ಇಸ್ ಶಿ? ಬೀದಿಲ್ ಸಿಕ್ದವಳು. ಮನೆ ಅವಳು, ನಿಮ್ ಕಸಿನ್. ಒಂದಿನ ಅರ್ಸು ಮನೆ ಸೊಸೆ ಆಗೋಳು. ನನ್ ಜೊತೆ ಇರೋದ್ ಬಿಟ್ಟು ಇವಳಿಂದೆ ಹೋಗ್ತೀರಾ? ಎಷ್ಟ್ ಇನ್ಸಲ್ಟ್ ಆಗ್ತಿದೆ ಗೊತ್ತಾ ನನ್ಗೆ. ಇವಳಿಲ್ಲೇ ಮಾತಾಡ್ತಾ ಇದ್ರೆ ಎಂಗೇಜ್ಮೆಂಟ್ ಟೈಮ್ ಮೀರ್ ಹೋಗುತ್ತೆ. ಯಾವತ್ತೂ ಅರಸು ಮನೆ ಸೊಸೆ ಆಗಕ್ಕಾಗಲ್ಲ. ಇವಳು ಸೊಸೆ ಆಗದೆ ಇದ್ರೆ ಪ್ರದ್ಯುಮ್ನನ್ ನೆಮ್ಮದಿ ಹಾಳಾಗಲ್ಲ. ಆಮ್ರಪಾಲಿ ನಮ್ ಫ್ರೆಂಡ್ ಯುಕ್ತಿ. ವಾಟ್ ಯು ಮೀನ್? ಎಲ್ರು ಸುಮ್ನೆ ಇರ್ತೀರಾ? ಗಂಟೆ 10:30 ಆಗಿದೆ. ಬೆಳಗ್ಗೆ 10:30 ಆಯ್ತಾ? ನೋಡು. ಅಯ್ಯೋ, ಮಮ್ಮ ಸಾಯಿಸ್ಬಿಡ್ತಾಳ ನನ್ನ. ಆನ್ಯಾ, ಯುಕ್ತಿನ್ ಯಾಕೆ ಸುಮ್ನೆ ರೇಗಿಸ್ತೀಯ? ಏನೋ ಗೊತ್ತಿಲ್ಲ ಅಕ್ಕ, ಅವಳನ್ನ ಕಂಡ್ರೆ ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನನಗ್ ಗೊತ್ತು ಹೀಗ್ ಮಾಡ್ಬಾರ್ದು, ಇದು ತಪ್ಪಂತ. ಆದ್ರೆ ಏನ್ ಮಾಡೋದು, ನನ್ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಪುಟಾಣಿ, ನನ್ನನ್ನು ಕ್ಷಮಿಸು. ನನ್ನಿಂದ ನಿನಗೆ ತೊಂದರೆಯಾಯಿತು. ಅದೇ ನೀನೇ ಬಂದ್ ಬಿಡ್ಸಿದ್ಯಲ್ಲ, ಅಲ್ಲಿಗಲ್ಲಿ ಕ್ಯಾನ್ಸಲ್ ಆಗೋಯ್ತು. ಸರಿ, ನಂಗೆ ಸುಸ್ತಾಗಿದೆ, ನಾನು ಕಾರಲ್ಲಿ ಮಲ್ಗಿರ್ತೀನಿ. ಆಯ್ತು ಪುಟಾಣಿ, ನಾನು ಕೆಲವೇ ನಿಮಿಷಗಳಲ್ಲಿ ಬರುತ್ತೇನೆ. ಇವಳನ್ನ ನೋಡಿದ್ರೆ ಇದಕ್ಕೂ ಇವಳಿಗೂ ಏನೋ ಸಂಬಂಧ ಇದೆ ಅನ್ನಿಸ್ತಾ ಇದೆ. ಈ ಮನೇಲಿ ನನ್ಗೆ ಗೊತ್ತಿಲ್ಲದೆ ತುಂಬಾ ವಿಷಯಗಳು ನಡೀತಾ ಇದೆ. ಸರಿ ಹೋಗ್ತಾ ಇಲ್ಲ. ಎಲ್ಲಾರ ಮೇಲೂ ಕಣ್ಣಿಡ್ಬೇಕು. ನೀನ್ ನಮ್ಮ ಮನೇಲಿ ಇದ್ದಷ್ಟು ನನಗೆ ತಲೆನೋವೇ. ಎಷ್ಟು ದಿನ ನೀನ್ ಇಟ್ಕೊಂಡಿದ್ದ ದುಡ್ಡು ತಗೊಂಡು ಎಲ್ಲಾರು ದೂರ ಹೊಟ್ಟವು. ನಮ್ಮ ಮನೆ ಕಡೆ ಬರ್ಬೇಡ. ಇವಳಿಗೋಸ್ಕರ ನನ್ನ ಬಿಟ್ಟು ಬಂದ್ರ ನೀವು? ಹೂ ಇಸ್ ಶಿ? ಬೀದಿಲ್ ಸಿಕ್ದವಳು.